ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವ ವೀರರೊಡನೆ ಭೀಷ್ಮರ ಘೋರ ಯುದ್ಧ ಮತ್ತು ಶ್ರೀಕೃಷ್ಣನು ಚಾಟಿಯನ್ನು ತಗೊಂಡು ಭೀಷ್ಮರ ಕಡೆ ಓಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಸುಶರ್ಮನ ಜೊತೆಗಾರರಾದಂತಹ ರಾಜರನ್ನ ಯಮರಾಜನ ಮನೆಗೆ ಕಳಿಸ್ತಾನೆ. ಆಮೇಲೆ ಸುಶರ್ಮನ ಬೇಕಾದಷ್ಟು ವೀರರನ್ನ ಕೊಂದು ಬಿಡ್ತಾನೆ ಅರ್ಜುನ. ಅವನು ಕಾಲನ ಹಾಗೆ ಕಾಣಿಸ್ತಾ ಇರೋದನ್ನ ನೋಡಿ ಸೈನಿಕರೆಲ್ಲ ಹೆದರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅವರನ್ನು ನಿಲ್ಲಿಸ್ತಾರೆ, ಆದರೆ ಯಾರೂ ನಿಂತ್ಕೊಳ್ಳೋದಿಲ್ಲ, ಅಷ್ಟು ಭಯ ಪಟ್ಕೊಂಡಿರ್ತಾರೆ. ಸೊ ಆಗ ದುರ್ಯೋಧನ ತ್ರಿಗರ್ತರಾಜನ ರಕ್ಷಣೆಗೋಸ್ಕರ ತನ್ನ ಇಡೀ ಸೈನ್ಯದ ಸಹಿತ ಭೀಷ್ಮರನ್ನು ಮುಂದಿಟ್ಕೊಂಡು ಬಂದರೆ, ಅರ್ಜುನನ ಕಡೆಯವ್ರು ಏನು ಮಾಡ್ತಾರೆ, ಅರ್ಜುನನ ರಕ್ಷಣೆಗೋಸ್ಕರ ಪಾಂಡವರೆಲ್ಲರೂ ಕೂಡ ಭೀಷ್ಮರು ಎಲ್ಲಿರ್ತಾರೋ ಅಲ್ಲಿಗೆ ಬರ್ತಾರೆ. ಈಗ ಭೀಷ್ಮರು ಏನು ಮಾಡ್ತಾರೆ, ತಮ್ಮ ಬಾಣಗಳಿಂದ ಪಾಂಡವರ ಸೈನ್ಯವನ್ನು ಆಚ್ಛಾದಿತಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಕಡೆ ಸಾತ್ಯಕಿ 5 ಬಾಣಗಳಿಂದ ಕೃತವರ್ಮನಿಗೆ ಹೊಡಿತಾನೆ, ಮತ್ತು 100 ಬಾಣಗಳ ಮಳೆಯನ್ನು ಸುರಿಸ್ತಾ ಯುದ್ಧದಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಇದೇ ರೀತಿ ರಾಜ ದೃಪದ ತನ್ನ ಬಾಣಗಳಿಂದ ದ್ರೋಣಾಚಾರ್ಯರಿಗೆ ಹೊಡೆದು ಆಮೇಲೆ 70 ಬಾಣಗಳನ್ನು ಅವರ ಮೇಲೆ ಮತ್ತು 5 ಅವರ ಸಾರಥಿಯ ಮೇಲೆ ಬಿಡ್ತಾನೆ. ಭೀಮಸೇನ ತನ್ನ ಮುತ್ತಾತ ರಾಜ ಬಾಹ್ಲಿಕನನ್ನು ಗಾಯಗೊಳಿಸಿ ಬಹಳ ಭೀಷಣವಾದ ಸಿಂಹನಾದವನ್ನು ಮಾಡ್ತಾನೆ. ಅಭಿಮನ್ಯುವನ್ನ ಚಿತ್ರಸೇನ ಬಹಳ ಬಾಣಗಳಿಂದ ಹೊಡೆದು ಗಾಯಗೊಳಿಸ್ತಾನೆ. ಆದರೂ ಕೂಡ ಅವನು ಸಹಸ್ರ ಬಾಣಗಳನ್ನು ಸುರಿಸ್ತಾ ಯುದ್ಧದ ಮೈದಾನದಲ್ಲೇ ನಿಂತ್ಕೊಳ್ತಾನೆ. ಅವನು 3 ಬಾಣಗಳಿಂದ ಚಿತ್ರಸೇನನನ್ನು ತುಂಬ ಗಾಯಗೊಳಿಸ್ತಾನೆ, ಮತ್ತು 9 ಬಾಣಗಳಿಂದ ಅವನ 4 ಕುದುರೆಗಳನ್ನು ಕೊಂದು ಬಹಳ ಜೋರಾಗಿ ಸಿಂಹನಾದವನ್ನು ಮಾಡ್ತಾನೆ. ಆ ಕಡೆ ಏನಾಯಿತು, ದ್ರೋಣಾಚಾರ್ಯರು ರಾಜ ದೃಪದನಿಗೆ ಹೊಡೆದು ಅವನ ಸಾರಥಿಯನ್ನು ಕೂಡ ಗಾಯಗೊಳಿಸ್ತಾರೆ. ಈ ರೀತಿ ಅತ್ಯಂತ ವ್ಯಥಿತರಾದ್ರಿಂದ ಅವರು ಸಂಗ್ರಾಮ ಭೂಮಿಯಿಂದ ಹೊರಟು ಹೋಗ್ತಾರೆ. ಭೀಮಸೇನ ಮಾತಲ್ಲೇ ಇಡೀ ಸೈನ್ಯದ ಮುಂದೆನೆ ರಾಜ ಬಾಹ್ಲಿಕನ ಕುದುರೆಗಳು, ಸಾರಥಿ ಮತ್ತು ರಥವನ್ನು ಕೂಡ ನಾಶ ಮಾಡ್ತಾನೆ. ಆದ್ದರಿಂದ ಅವರು ತಕ್ಷಣವೇ ಲಕ್ಷ್ಮಣನ ರಥದ ಮೇಲೆ ನಿಂತ್ಕೊಳ್ತಾನೆ. ಅಂದರೆ ದುರ್ಯೋಧನನ ಮಗ ಇರ್ತಾನಲ್ಲ, ಅವನ ಒಂದು ರಥದ ಮೇಲೆ ಹೋಗಿ ನಿಂತ್ಕೊಳ್ತಾರೆ. ಆಮೇಲೆ ಸಾತ್ಯಕಿ ಅನೇಕ ಬಾಣಗಳಿಂದ ಕೃತವರ್ಮನನ್ನು ತಡೆದು ಪಿತಾಮಹ ಭೀಷ್ಮರ ಮುಂದೆ ಬರ್ತಾನೆ, ಮತ್ತು ಅವನು ತನ್ನ ವಿಶಾಲ ಧನಸ್ಸಿನಿಂದ 60 ಬಾಣಗಳನ್ನು ಬಿಟ್ಟು ಅವರನ್ನು ಗಾಯಗೊಳಿಸ್ತಾನೆ. ಆಗ ಪಿತಾಮಹರು ಅವನ ಮೇಲೆ ಒಂದು ಕಬ್ಬಿಣದ ಶಕ್ತಿಯನ್ನು ಎಸಿತಾರೆ, ತ್ರಿಶೂಲ ಅಂತ ಹೇಳ್ತೀವಲ್ವ, ಆ ಶಕ್ತಿಯಾಯುಧವನ್ನು ಎಸಿತಾರೆ. ಆ ಕಾಲದ ಹಾಗೆ ಕರಾಳವಾದಂತಹ ಆ ಶಕ್ತಿ ಬರ್ತಾ ಇರೋದನ್ನ ನೋಡಿ ಅವರು ಬಹಳ ಬೇಗ ಅದರಿಂದ ತಪ್ಪಿಸ್ಕೊಳ್ತಾನೆ. ಅದರಿಂದ ಏನಾಯಿತು, ಆ ಶಕ್ತಿ ಸಾತ್ಯಕಿಯ ತನಕ ಹೋಗದೆ ನೆಲದ ಮೇಲೆ ಬಿದ್ದೋಗುತ್ತೆ. ಈಗ ಸಾತ್ಯಕಿ ತನ್ನ ಶಕ್ತಿಯನ್ನು ಬಿಡ್ತಾನೆ, ಶಕ್ತಾಯುಧವನ್ನು ಭೀಷ್ಮರ ಮೇಲೆ ಬಿಡ್ತಾನೆ. ಭೀಷ್ಮರು ಕೂಡ 2 ಬಾಣಗಳಿಂದ ಅದನ್ನು 2 ತುಂಡು ಮಾಡ್ತಾರೆ, ಮತ್ತು ಅದು ಕೂಡ ಭೂಮಿ ಮೇಲೆ ಬಿದ್ದು ಹೋಗುತ್ತೆ. ಈ ರೀತಿ ಶಕ್ತಿಯನ್ನು ಕತ್ತರಿಸಿದ ಮೇಲೆ ಭೀಷ್ಮರು 9 ಬಾಣಗಳಿಂದ ಸಾತ್ಯಕಿಯ ಎದೆಯ ಮೇಲೆ ಪ್ರಹಾರವನ್ನು ಮಾಡ್ತಾರೆ. ಆಗ ರಥ, ಆನೆ ಮತ್ತು ಕುದುರೆಗಳ ಸೈನ್ಯದ ಸಹಿತ ಪಾಂಡವರೆಲ್ಲರೂ ಕೂಡ ಸಾತ್ಯಕಿಯ ರಕ್ಷಣೆಯನ್ನು ಮಾಡೋದಕ್ಕೆ ಭೀಷ್ಮರನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ. ಈಗ ಕೌರವ ಮತ್ತು ಪಾಂಡವರಲ್ಲಿ ಬಹಳ ಘೋರ ಮತ್ತು ರೋಮಾಂಚಕಾರಿ ಯುದ್ಧವಾಗೋದಕ್ಕೆ ಶುರುವಾಗುತ್ತೆ. ಇದನ್ನ ನೋಡಿ ರಾಜ ದುರ್ಯೋಧನ ದುಶ್ಯಾಸನನಿಗೆ ಹೇಳ್ತಾನೆ, ವೀರವರನೇ, ಈ ಸಮಯದಲ್ಲಿ ಪಾಂಡವರು ಪಿತಾಮಹರನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕಿದ್ದಾರೆ, ಅದಕ್ಕೋಸ್ಕರ ನೀನು ಅವರ ರಕ್ಷಣೆಯನ್ನು ಮಾಡಬೇಕು ಅಂತನ್ಬಿಟ್ಟು ದುಶ್ಯಾಸನನಿಗೆ ಹೇಳ್ತಾರೆ. ದುರ್ಯೋಧನನ ಈ ಆದೇಶವನ್ನು ಪಡೆದಿದ್ದ ತಕ್ಷಣವೇ ನಿನ್ನ ಮಗ ದುಶ್ಯಾಸನ ಇದ್ದಾನಲ್ಲ, ಅವನು ತನ್ನ ವಿಶಾಲ ವಾಹಿನಿಯಿಂದ ಭೀಷ್ಮರನ್ನ ಸುತ್ತುವರೆದು ನಿಂತ್ಕೊಂಡ್ಬಿಡ್ತಾನೆ. ಶಕುನಿ ಏನು ಮಾಡ್ತಾನೆ, 100,000 ಸುಶಿಕ್ಷಿತ ಕುದುರೆ ಸವಾರರನ್ನು ಕರ್ಕೊಂಡು ನಕುಲ, ಸಹದೇವ ಮತ್ತು ರಾಜ ಯುಧಿಷ್ಠಿರನನ್ನು ತಡಿತಾನೆ. ಮತ್ತು ದುರ್ಯೋಧನನು ಕೂಡ ಪಾಂಡವರನ್ನು ತಡೆಯೋದಕ್ಕೋಸ್ಕರ 10,000 ಕುದುರೆ ಸವಾರರ ಸೈನ್ಯವನ್ನು ಕಳಿಸ್ತಾನೆ. ಆಗ ರಾಜ ಯುಧಿಷ್ಠಿರ ಮತ್ತು ನಕುಲ, ಸಹದೇವ ಬಹಳ ವೇಗವಾಗಿ ಕುದುರೆ ಸವಾರರ ವೇಗವನ್ನು ತಡೆಯೋದಕ್ಕೆ ಶುರು ಮಾಡ್ತಾರೆ, ಮತ್ತು ತಮ್ಮ ಚೂಪಾದ ಬಾಣಗಳಿಂದ ಅವರ ತಲೆಯನ್ನು ಎಗರಿಸೋದಕ್ಕೆ, ಅಂದರೆ ಆ ತಲೆಗಳೆಲ್ಲ ಕತ್ತರಿಸೋ ಹೋಗ್ತಾ ಇರಬೇಕು, ಆ ರೀತಿ ಅವರು
ಹೊಡೆದಾಡೋದಕ್ಕೆ ಶುರು ಮಾಡ್ತಾರೆ. ಅವರ ತಲೆಗಳೆಲ್ಲ ದಡ ದಡ ಅಂತ ಬೀಳ್ತಾ ಇರೋದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಮರಗಳಿಂದ ಹಣ್ಣು ಉದುರ್ತಾ ಇರೋ ಹಾಗೆ ಅದು ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಹೇಳ್ತಾನೆ. ಈ ರೀತಿಯ ಮಹಾಸಮರದಲ್ಲಿ ತಮ್ಮ ಶತ್ರುಗಳನ್ನು ಪರಾಸ್ತಗೊಳಿಸಿ ಪಾಂಡವರು ಶಂಖ ಮತ್ತು ಬೇರಿಗಳ ಶಬ್ದವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿದ್ರ ಯಾವ ರೀತಿ ಯುದ್ಧ ನಡೀತಾ ಇದೆ ಅಂತಂದ್ಬಿಟ್ಟು, ಏನಲ್ಲಿ ಸಾವು ಪ್ರತಿ ಕ್ಷಣ ನಡೀತಾ ಇದೆ, ಸಾಯ್ತಾ ಇದ್ದಾರೆ, ಇವರು ಹೊಡಿತಾನೆ ಇದ್ದಾರೆ. ಅಂದರೆ ಅಲ್ಲಿ ಎಷ್ಟು ಸೈನಿಕರು ಇರ್ಬೋದು ಅಂತ ಯೋಚನೆ ಮಾಡಿ. ಅಂದರೆ ಸಮುದ್ರ ಥರ ಅಲ್ಲಿ ಸೈನಿಕರಿದ್ದಾರೆ. ಆ ಯುದ್ಧ ನಡಿಬೇಕಾದ್ರೆ ತಲೆಗಳನ್ನು ಕೊಚ್ಚಾಕ್ತಾ ಇದ್ದಾರೆ, ಭುಜಗಳನ್ನು ಕೊಚ್ಚಾಕ್ತಾ ಇದ್ದಾರೆ, ಆನೆಗಳು ಕುದುರೆಗಳು ಎಲ್ಲ ಸಾಯ್ತಾ ಇದ್ದಾವೆ. ಅಂದರೆ ಆ ಕುರುಕ್ಷೇತ್ರ ರಣರಂಗದಲ್ಲಿ ಎಲ್ಲ ಕಡೆನೂ ಶವಗಳೇ ಬಿದ್ದಿರಬಹುದು ಅಂತ ನಮ್ಮ ಇಮ್ಯಾಜಿನೇಷನ್ಗೆ ಬರುತ್ತಲ್ವ. ನಾವು ಊಹೆ ಮಾಡಿಕೊಂಡಾಗ ಹೇಗಿರುತ್ತೆ, ಅಲ್ಲಿರೋರು ಅದನ್ನು ಹೇಗೆ ಅನುಭವಿಸ್ತಾ ಇದ್ರು ಅನ್ನೋದು ನಾವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಂಥ ಒಂದು ಮಹಾಯುದ್ಧ. ಅದಕ್ಕೆ ಇದನ್ನು ಮಹಾಯುದ್ಧ ಅಂತ ಹೇಳೋದು. ಪ್ರತಿನಿತ್ಯ ಸಾವಿರಾರು ಜನರು ಸಾಯ್ತಾ ಇದ್ದಾರೆ, ಸಾವಿರಾರು ಕುದುರೆಗಳು ಸಾಯ್ತಾ ಇದೆ, ಆನೆಗಳು ಸಾಯ್ತಾ ಇದೆ. ದುರ್ಯೋಧನನೊಬ್ಬನಿಂದ ಇಷ್ಟೆಲ್ಲ ನಡೀತಾ ಇದೆ. ಅಂದರೆ ಅವನು ಪಾಂಡವರಿಗೆ ರಾಜ್ಯವನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ ನೋಡಿ. ಆ ಒಂದೇ ಒಂದು ಕಾರಣದಿಂದ ಇದೆಲ್ಲ ನಡೀತಾ ಇದೆ. ಮುಂದುವರೆದು ಏನೆಲ್ಲ ಆಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.